ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಜನರಿಗೆ ಅದರಲ್ಲೂ ಕಾವೇರಿ ನೀರಿನ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿರುವವರಿಗೆ ಇದೀಗ ಮತ್ತೊಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ನಡೆಯುತ್ತಾ? ಅಥವಾ ಬಂದ್‌ಗೆ ಬ್ರೇಕ್ಸ್ ಬೀಳುತ್ತಾ? ಕೆಲವು ಸಂಘಟನೆಗಳು ಯಾಕೆ ಹಿಂದೆ ಸರಿತಿದೆ? ಕಾವೇರಿ ವಿಚಾರದಲ್ಲಿ ಮಳೆ ಬಂದಿರುವುದು ಬಂದ್‌ನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಓಲಾ, ಉಬರ್ ಸೇರಿದಂತೆ ಸಾರಿಗೆ ಸಂಘಟನೆಗಳ ನಿಲುವೇನು? ಮತ್ತು ಆಗಸ್ಟ್ 13ರಂದು ನಿಜವಾಗಿಯೂ ಕರ್ನಾಟಕದಲ್ಲಿ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಮೊದಲಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಆಗಸ್ಟ್ 13ರಂದು ಬಂದ್‌ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ವಿಶೇಷವಾಗಿ ಕಾವೇರಿ ನೀರು ತಮಿಳುನಾಡಿಗೆ ಹರಿಸುವ ವಿಚಾರವೇ ಈ ಪ್ರತಿಭಟನೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇದರ ಜೊತೆಗೆ ಕರ್ನಾಟಕದ ಇತರ ನದಿ ಹಾಗೂ ಗಡಿ ವಿಚಾರಗಳನ್ನು ಬಂದ್‌ಗೆ ಸಂಬಂಧಿಸಿದ ಬೇಡಿಕೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಆಗಸ್ಟ್ 5ರಂದು ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ರಂದು ರಾಜ್ಯವ್ಯಾಪಿ ಬಂದ್‌ಗೆ ಕರೆ ನೀಡಿರುವುದಾಗಿ ವರದಿಯಾಗಿತ್ತು. ಆದರೆ ಇದೀಗ ಪರಿಸ್ಥಿತಿ ಒಂದೇ ರೀತಿಯಾಗಿ ಉಳಿದಿಲ್ಲ. ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗುತ್ತಿರುವುದು, ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಾಗುತ್ತಿರುವುದು ಮತ್ತು ಕಾವೇರಿ ಪರಿಸ್ಥಿತಿಯಲ್ಲಿ ತಕ್ಷಣದ ಆತಂಕ ಸ್ವಲ್ಪ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಕೆಲವು ಸಂಘಟನೆಗಳ ನಿಲುವಲ್ಲಿ ಬದಲಾವಣೆ ಕಾಣುತ್ತಿದೆ ಎಂಬ ಚರ್ಚೆ ಶುರುವಾಗಿದೆ. ಇದೇ ಕಾರಣಕ್ಕೆ ಸಾರ್ವಜನಿಕರಲ್ಲೂ ಒಂದು ಪ್ರಶ್ನೆ: ಹಾಗಾದರೆ ಆಗಸ್ಟ್ 13ರ ಕರ್ನಾಟಕ ಬಂದ್ ನಡೆಯುತ್ತಾ ಅಥವಾ ನಡೆಯಲ್ವಾ? ಇದು ಸದ್ಯಕ್ಕೆ ಎಲ್ಲರ ಗಮನ ಸೆಳೆಯುತ್ತಿರುವ ಪ್ರಶ್ನೆ. ಸ್ನೇಹಿತರೆ, ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಹೊಸದಲ್ಲ. ಕಾವೇರಿ ನೀರು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ದಶಕಗಳಿಂದಲೂ ಸೂಕ್ಷ್ಮವಾದ ವಿಚಾರವಾಗಿದೆ. ಮಳೆ ಕಡಿಮೆಯಾದಾಗ, ಜಲಾಶಯಗಳಲ್ಲಿ ನೀರು ಕಡಿಮೆಯಾದಾಗ, ಬೆಳೆಗಳಿಗೆ ನೀರಿನ ಅಗತ್ಯ ಹೆಚ್ಚಾದಾಗ ಕಾವೇರಿ ನೀರಿನ ಹಂಚಿಕೆ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತಿದೆ. ಒಂದು ಕಡೆ ಕರ್ನಾಟಕದ ರೈತರು ತಮ್ಮ ಬೆಳೆಗಳಿಗೆ ನೀರು ಬೇಕು ಎಂದು ಹೇಳುತ್ತಾರೆ. ಮತ್ತೊಂದು ಕಡೆ ತಮಿಳುನಾಡಿನ ರೈತರು ತಮ್ಮ ಕೃಷಿಗೆ ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇದು ಕೇವಲ ಎರಡು ರಾಜ್ಯಗಳ ನಡುವಿನ ನೀರಿನ ಸಮಸ್ಯೆ ಮಾತ್ರವಲ್ಲ, ಇದರ ಹಿಂದೆ ರೈತರ ಜೀವನ, ಕೃಷಿ, ಕುಡಿಯುವ ನೀರು, ನಗರಗಳ ನೀರಿನ ಅವಶ್ಯಕತೆ ಮತ್ತು ರಾಜ್ಯಗಳ ನಡುವಿನ ನೀರಿನ ಹಂಚಿಕೆಯ ಪ್ರಶ್ನೆಯೂ ಆಗಿದೆ. ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರಕ್ಕೆ ಕಾವೇರಿ ನೀರು ಅತ್ಯಂತ ಪ್ರಮುಖವಾಗಿದೆ. ಇದೇ ಕಾರಣಕ್ಕೆ ಕಾವೇರಿ ವಿಚಾರದಲ್ಲಿ ಯಾವುದೇ ಬೆಳವಣಿಗೆ ನಡೆದರೂ ಕರ್ನಾಟಕದಲ್ಲಿ ಅದರ ಬಗ್ಗೆ ತೀವ್ರ ಚರ್ಚೆ ಶುರುವಾಗ್ತಿದೆ. ಈ ಬಾರಿ ಕೂಡ ಆಗಸ್ಟ್ 13ರಂದು ಬಂದ್ ಘೋಷಣೆಯ ನಂತರವೇ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈಗ ಬಂದ್ಗೆ ಸಂಬಂಧಿಸಿದಂತೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಕೆಲವು ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆಗಳು ಬಂದ್ಗೆ ತಮ್ಮ ಬೆಂಬಲದ ಬಗ್ಗೆ ಮರುಚಿಂತನೆ ನಡೆಸುತ್ತಿದೆ ಎಂಬ ಮಾತು ಕೇಳಿಬರುತ್ತಿದೆ. ವಿಶೇಷವಾಗಿ ಮಳೆ ಉತ್ತಮವಾಗಿರುವ ಸಂದರ್ಭದಲ್ಲಿ ಮತ್ತೆ ರಾಜ್ಯವ್ಯಾಪಿ ಬಂದ್ ನಡೆಸುವುದರಿಂದ ಯಾರಿಗೆ ಹೆಚ್ಚು ತೊಂದರೆ ಆಗುತ್ತದೆ ಎಂಬ ಪ್ರಶ್ನೆಯನ್ನು ಕೆಲವು ಸಂಘಟನೆಗಳು ಮುಂದಿಟ್ಟಿದೆ. ಇಲ್ಲಿ ಸಾಮಾನ್ಯ ಜನರ ಪ್ರಶ್ನೆಯೂ ಇದೆ: ಬಂದ್ ಮಾಡಿದರೆ ಸಮಸ್ಯೆ ಬಗೆಹರುತ್ತದಾ? ಅಥವಾ ಬಂದ್ನಿಂದ ಸಾಮಾನ್ಯ ಜನರಿಗೆ ಮತ್ತಷ್ಟು ತೊಂದರೆ ಆಗ್ತಿದೆಯಾ? ಒಂದು ದಿನ ಬಂದ್ ಎಂದರೆ ಕೇವಲ ಅಂಗಡಿಗಳು ಮುಚ್ಚುವುದು ಮಾತ್ರವಲ್ಲ, ಬಸ್ಗಳು, ಆಟೋಗಳು, ಟ್ಯಾಕ್ಸಿಗಳು, ಹೋಟೆಲ್ಗಳು, ಸಣ್ಣ ವ್ಯಾಪಾರಿಗಳು, ದಿನಗೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಆಸ್ಪತ್ರೆಗಳಿಗೆ ಹೋಗುವವರು, ದೂರದ ಊರುಗಳಿಗೆ ಪ್ರಯಾಣಿಸುವವರು, ಹೀಗೆ ಸಮಾಜದ ಅನೇಕ ವರ್ಗಗಳ ಮೇಲೆ ಪರಿಣಾಮ ಬೀರಿದೆ. ಅದರಲ್ಲೂ ದಿನಗೂಲಿ ಕೆಲಸ ಮಾಡುವ ವ್ಯಕ್ತಿಗೆ ಒಂದು ದಿನ ಕೆಲಸ ಸಿಗದಿದ್ದರೆ ಆ ದಿನದ ಆದಾಯವೇ ಹೋಗಬಹುದು. ಬೀದಿ ಬದಿ ವ್ಯಾಪಾರ ಅಂಗಡಿ ತೆಗೆಯದಿದ್ದರೆ ಆ ದಿನದ ವ್ಯಾಪಾರ ಕಳೆದುಕೊಳ್ಳಬಹುದು. ಹೋಟೆಲ್ ಮಾಲೀಕರಿಗೆ ಗ್ರಾಹಕರು ಬಾರದಿದ್ದರೆ ನಷ್ಟ. ಆಟೋ, ಕ್ಯಾಬ್ ಚಾಲಕರಿಗೆ ಓಡಾಟ ಇಲ್ಲದಿದ್ದರೆ ಆದಾಯ ಇಲ್ಲ. ಹೀಗಾಗಿ ಬಂದ್ಗೆ ಬೆಂಬಲ ಕೊಡಬೇಕಾ ಅಥವಾ ಬೇಡವಾ ಎನ್ನುವುದು ಕೇವಲ ರಾಜಕೀಯ ಅಥವಾ ಸಂಘಟನೆಗಳ ಪ್ರಶ್ನೆಯಾಗಿರದೆ ಸಾಮಾನ್ಯ ಜನರ ಜೀವನಕ್ಕೂ ಸಂಬಂಧಿಸಿದ ವಿಚಾರ. ಇದೇ ಕಾರಣಕ್ಕೆ ಇದೀಗ ಕೆಲವು ಸಂಘಟನೆಗಳು ತಮ್ಮ ನಿಲುವನ್ನು ಬದಲಾಯಿಸುತ್ತವೆ ಎನ್ನಲಾಗುತ್ತಿದೆ. ಸಾರಾ ಗೋವಿಂದ್ ಅವರ ನಿಲುವಿನ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ವಾಟಾಳ್ ನಾಗರಾಜ್ ಬಣದೊಂದಿಗೆ ಗುರುತಿಸಿಕೊಂಡಿರುವ ಸಾರಾ ಗೋವಿಂದ್ ಅವರು ಬಂದ್ಗೆ ತಮ್ಮ ಬೆಂಬಲವಿಲ್ಲ ಎಂದು ಸ್ಪಷ್ಟಪಡಿಸಿರುವುದಾಗಿ ವರದಿಗಳು ಹೇಳುತ್ತಿದೆ. ಇದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ಅವರು ಕೂಡ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಎಂದು ಹಿಂದೆ ಸರಿದಿರುವ ಬಗ್ಗೆ ವರದಿಯಾಗಿದೆ. ಇದರಿಂದ ಸಹಜವಾಗಿಯೇ ಮತ್ತೊಂದು ಪ್ರಶ್ನೆ ಎದುರಾಗುತ್ತದೆ: ಪ್ರಮುಖ ಕನ್ನಡ ಪರ ಸಂಘಟನೆಗಳೇ ಹಿಂದೆ ಸರಿದರೆ ಬಂದ್ನ ಸ್ವರೂಪ ಏನಾಗ್ತದೆ? ಇದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಪ್ರವೀಣ್ ಶೆಟ್ಟಿ ಬಣದ ನಿಲುವಿನ ಬಗ್ಗೆಯೂ ಕುತೂಹಲ ಇದೆ. ಅವರ ಸಂಘಟನೆ ಕೂಡ ಬಂದ್ನಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ ಎಂಬ ಚರ್ಚೆ ನಡೆಯುತ್ತಿದೆ. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು: ಯಾವುದೇ ಸಂಘಟನೆ ಅಂತಿಮವಾಗಿ ಬಂದ್ಗೆ ಬೆಂಬಲ ನೀಡುತ್ತಿದೆಯಾ ಅಥವಾ ಇಲ್ಲವಾ ಎಂಬುದನ್ನು ಆ ಸಂಘಟನೆ ಅಧಿಕೃತವಾಗಿ ಘೋಷಿಸುವವರೆಗೂ ನಾವು ಅದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅಂದರೆ ಈಗಿರುವ ಪರಿಸ್ಥಿತಿಯನ್ನು ಬಂದ್ ಸಂಪೂರ್ಣ ರದ್ದು ಎಂದು ಹೇಳುವುದೂ ಸರಿಯಲ್ಲ. ಬದಲಾಗಿ ಬಂದ್ ಕುರಿತು ಸಂಘಟನೆಗಳ ನಡುವೆ ಒಮ್ಮತದ ಕೊರತೆ ಮತ್ತು ಅನಿಶ್ಚಿತತೆ ಇದೆ ಎಂದು ಹೇಳುವುದು ಸೂಕ್ತ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ಸಾರಿಗೆ. ಓಲಾ, ಉಬರ್ ಅಸೋಸಿಯೇಷನ್ನಿಂದಲೂ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ.
ಇದುವರೆಗೂ ಬಂದ್ಗೆ ಓಲಾ ಊಬರ್ ಅಸೋಸಿಯೇಷನ್ನಿಂದ ಸ್ಪಷ್ಟ ಬೆಂಬಲವಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಆದರೆ ಹಿಂದಿನ ಕೆಲವು ಕಾವೇರಿ ಬಂದ್ಗಳ ಸಂದರ್ಭದಲ್ಲಿ ಟ್ಯಾಕ್ಸಿ, ಆಟೋ ಸೇರಿದಂತೆ ವಿವಿಧ ಸಾರಿಗೆ ಸಂಘಟನೆಗಳ ನಿಲುವುಗಳು ಬೇರೆ ಬೇರೆ ರೀತಿಯಲ್ಲಿದ್ದವು. ಹೀಗಾಗಿ ಆಗಸ್ಟ್ 13ರಂದು ನಿಜವಾಗಿ ಯಾವ ವಾಹನಗಳು ರಸ್ತೆಗಿಳಿಯುತ್ತದೆ, ಯಾವ ಸೇವೆಗಳು ಸ್ಥಗಿತಗೊಳ್ಳುತ್ತದೆ ಎಂಬುದನ್ನು ಆಯಾ ಸಂಘಟನೆಗಳ ಅಧಿಕೃತ ಘೋಷಣೆ ಮತ್ತು ಸ್ಥಳೀಯ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ. ಬಂದ್ನಿಂದ ಸರ್ಕಾರಕ್ಕೆ ಒತ್ತಡ ಬರುತ್ತದೆಯಾ? ಪ್ರತಿಭಟನೆ ಮಾಡುವ ಸಂಘಟನೆಗಳ ಮುಖ್ಯ ಉದ್ದೇಶವೇ ಸರ್ಕಾರದ ಗಮನ ಸೆಳೆಯುವುದು. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಬೇಕು. ರಾಜ್ಯದ ರೈತರಿಗೆ ಅನ್ಯಾಯವಾಗಬಾರದು. ಕರ್ನಾಟಕದ ಜಲ ಸಂಪನ್ಮೂಲಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬಲವಾದ ನಿಲುವು ತೆಗೆದುಕೊಳ್ಳಬೇಕು. ಇಂತಹ ಬೇಡಿಕೆಯನ್ನಿಟ್ಟುಕೊಂಡೇ ಪ್ರತಿಭಟನೆಗಳನ್ನು ನಡೆಸಲಾಗುತ್ತದೆ. ಆದರೆ ಪ್ರತಿಭಟನೆ ಯಶಸ್ವಿಯಾಗಬೇಕಾದರೆ ಸಾರ್ವಜನಿಕರ ಬೆಂಬಲವೂ ಬಹಳ ಮುಖ್ಯ. ಸಾರ್ವಜನಿಕರೇ ಬಂದ್ಗೆ ಬೆಂಬಲ ನೀಡದಿದ್ದರೆ ಅದರ ಪರಿಣಾಮ ಕಡಿಮೆ ಆಗಬಹುದು. ಇದೇ ಕಾರಣಕ್ಕೆ ಈಗ ಸಂಘಟನೆಗಳ ನಡುವೆ ಬಂದ್ ಕುರಿತು ಚರ್ಚೆ ಹೆಚ್ಚಾಗಿದೆ. ಮತ್ತೊಂದೆಡೆ ಆಗಸ್ಟ್ 10ರಂದು ತಮಿಳುನಾಡು ಗಡಿಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ವಾಟಾಳ್ ನಾಗರಾಜ್ ಅವರು ಮೇಕೆದಾಟು ಸೇರಿದಂತೆ ಕರ್ನಾಟಕದ ಜಲ ಯೋಜನೆಗಳ ಜಾರಿಗೆ ಒತ್ತಾಯಿಸಿ ತಮಿಳುನಾಡು ಗಡಿಯಲ್ಲಿ ಪ್ರತಿಭಟನೆ ಘೋಷಿಸಿದರು ಎಂದು ವರದಿಯಾಗಿದೆ. ಅಂದರೆ ಕಾವೇರಿ ವಿಚಾರದ ಪ್ರತಿಭಟನೆ ಕೇವಲ ಆಗಸ್ಟ್ 13ರ ಬಂದ್ಗೆ ಮೀಸಲಿತವಾಗಿಲ್ಲ. ಜಲ ವಿವಾದಗಳ ಬಗ್ಗೆ ಕರ್ನಾಟಕದಲ್ಲಿ ಕೆಲವು ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ಹೋರಾಟಗಳು ನಡೆಯುತ್ತಲೇ ಇವೆ. ಈಗ ಮಳೆಯ ವಿಚಾರಕ್ಕೆ ಬರೋಣ. ಈ ಬಾರಿ ಮಳೆ ಉತ್ತಮವಾಗಿರುವುದು ಏಕೆ ಇಷ್ಟು ಪ್ರಮುಖವಾಗಿದೆ? ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಬಂದರೆ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುತ್ತದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಸುಧಾರಿಸಿದರೆ ರೈತರಲ್ಲಿ ಆತಂಕ ಸ್ವಲ್ಪ ಕಡಿಮೆಯಾಗಬಹುದು. ಇದೇ ಕಾರಣಕ್ಕೆ ನೀರಿನ ಮಟ್ಟ ಸುಧಾರಿಸಿದರೆ ರೈತರಲ್ಲಿ ಆತಂಕ ಕಡಿಮೆಯಾಗಬಹುದು. ಇದೇ ಕಾರಣಕ್ಕೆ ಕೆಲವು ಸಂಘಟನೆಗಳು ಮಳೆ ಉತ್ತಮವಾಗಿರುವ ಸಂದರ್ಭದಲ್ಲಿ ಬಂದ್ ಮಾಡುವ ಅಗತ್ಯವೇನು ಎಂಬ ಪ್ರಶ್ನೆ ಮೂಡಿದೆ. ಆದರೆ ಮತ್ತೊಂದು ವಾದವೂ ಇದೆ. ಮಳೆ ಬಂದರೆ ಸಮಸ್ಯೆ ಮುಗಿಯುವುದಿಲ್ಲ, ನೀರಿನ ಹಂಚಿಕೆಯ ಮೂಲ ಸಮಸ್ಯೆ ಹಾಗೆಯೇ ಇರುತ್ತದೆ ಎಂಬ ಅಭಿಪ್ರಾಯವೂ ಇದೆ. ಆಗಸ್ಟ್ 10ರ ವರದಿಗಳಲ್ಲಿಯೂ ಮಳೆ ಪರಿಸ್ಥಿತಿ ಸುಧಾರಿಸಿದರೂ ಬಂದ್ ಮುಂದುವರಿಯಲಿದೆ ಎಂದು ಆಯೋಜಕರು ಹೇಳಿರುವ ಮಾಹಿತಿ ಬಂದಿದೆ. ಅಂದರೆ ಬಂದ್ ರದ್ದಾದರೆ ಎಂದು ಈಗಲೇ ಹೇಳುವುದು ಸರಿಯಲ್ಲ. ಇದರಿಂದ ನಮಗೆ ಅರ್ಥವಾಗುವುದು ಏನೆಂದರೆ, ಬಂದ್ ವಿಚಾರದಲ್ಲಿ ಇನ್ನೂ ಅಂತಿಮ ಸ್ಪಷ್ಟತೆ ಬೇಕಾಗಿದೆ. ಒಂದು ಕಡೆ ಕೆಲವು ಸಂಘಟನೆಗಳು ಹಿಂದೆ ಸರಿಯುತ್ತದೆ, ಮತ್ತೊಂದು ಕಡೆ ಬಂದ್ ಆಯೋಜಕರು ಹೋರಾಟ ಮುಂದುವರಿಯುವ ನಿಲುವಿನಲ್ಲಿದ್ದಾರೆ. ಹೀಗಾಗಿ ಆಗಸ್ಟ್ 13ರ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದು ಮುಂದಿನ ಅಧಿಕೃತ ಘೋಷಣೆಗಳ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರು ಏನು ಮಾಡಬೇಕು? ಮೊದಲನೆಯದಾಗಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಯಾವುದೇ ಮೆಸೇಜ್ಗಳನ್ನು ನಂಬಬೇಡಿ. ಬಂದ್ ಕ್ಯಾನ್ಸಲ್ ಆಯಿತು, ಬಂದ್ ಖಚಿತ, ಎಲ್ಲ ಬಸ್ಗಳು ಬಂದ್, ಎಲ್ಲ ಅಂಗಡಿಗಳು ಬಂದ್ ಅಂತ ಯಾವುದೇ ಮೆಸೇಜ್ ಬಂದರೂ ತಕ್ಷಣ ನಂಬೇಡಿ. ಸಂಬಂಧಪಟ್ಟ ಸಂಘಟನೆಗಳು, ಸರ್ಕಾರ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆಗಳು ಅಥವಾ ವಿಶ್ವಾಸಾರ್ಹ ಸುದ್ದಿ ಮೂಲಗಳಿಂದ ಮಾಹಿತಿ ಪರಿಶೀಲಿಸಿ. ವಿಶೇಷವಾಗಿ ಆಗಸ್ಟ್ 13ರಂದು ಪ್ರಯಾಣ ಮಾಡುವವರು ಮುಂಚಿತವಾಗಿ ತಮ್ಮ ಪ್ರಯಾಣದ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು ಮುಖ್ಯ. ರೈಲು ಪ್ರಯಾಣ, ವಿಮಾನ ಪ್ರಯಾಣ, ಬಸ್ ಪ್ರಯಾಣ, ಕ್ಯಾಬ್ ಸೇವೆ ಪ್ರತಿಯೊಬ್ಬರ ಪರಿಸ್ಥಿತಿ ಒಂದೇ ರೀತಿಯಾಗಿರಬೇಕೆಂದಿಲ್ಲ. ಒಂದು ನಗರದಲ್ಲಿ ಸೇವೆ ನಡೆಯಬಹುದು, ಇನ್ನೊಂದು ಜಿಲ್ಲೆಯಲ್ಲಿ ಪ್ರತಿಭಟನೆಯ ಪರಿಣಾಮ ಇರಬಹುದು. ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶದ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಬೇರೆ ರೀತಿಯಾಗಿರಬಹುದು. ಆದ್ದರಿಂದ ಕರ್ನಾಟಕ ಬಂದ್ ಎನ್ನುವ ಒಂದೇ ಪದವನ್ನು ಕೇಳಿ ಇಡೀ ರಾಜ್ಯದ ಪರಿಸ್ಥಿತಿ ಒಂದೇ ರೀತಿ ಎಂದು ಹೇಳುವುದು ಖಚಿತವಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರ. ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ? ಪರೀಕ್ಷೆಗಳು ನಡೆಯುತ್ತಿದೆಯಾ? ಕಾಲೇಜು ಬಸ್ಗಳು ಓಡಾಡ್ತಿದೆಯಾ? ಎಲ್ಲವೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗಳು ಮತ್ತು ಸರ್ಕಾರದ ಅಧಿಕೃತ ಸೂಚನೆಗಳ ಮೇಲೆ ಅವಲಂಬಿತವಾಗುತ್ತದೆ. ಇದೇ ರೀತಿ ಸರ್ಕಾರಿ ಕಚೇರಿಗಳು, ಖಾಸಗಿ ಸಂಸ್ಥೆಗಳು, ಬ್ಯಾಂಕ್ಗಳು, ಮಾರುಕಟ್ಟೆಗಳು ಇವುಗಳಿಗೆ ಪ್ರತ್ಯೇಕ ನಿರ್ಧಾರ ಇರಬಹುದು. ಹೀಗಾಗಿ ಆಗಸ್ಟ್ 13ರ ಬೆಳಗ್ಗಿನವರೆಗೂ ಪರಿಸ್ಥಿತಿ ಬದಲಾಗುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಇದೀಗ ಮತ್ತೊಂದು ಮುಖ್ಯ ಪ್ರಶ್ನೆ ಬಂದಿದೆ. ಬಂದ್ ನಡೆದರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಸಿಗ್ತದೆಯಾ? ಇದು ನಿಜವಾಗಿ ಯೋಚಿಸಬೇಕಾದ ಪ್ರಶ್ನೆ. ಬಂದ್ ಒಂದು ಪ್ರತಿಭಟನೆಯ ಮಾರ್ಗ. ಅದು ಸರ್ಕಾರದ ಗಮನ ಸೆಳೆಯಬಹುದು, ಜನರ ಆಕ್ರೋಶವನ್ನು ತೋರಿಸಬಹುದು. ಆದರೆ ಕಾವೇರಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕಾನೂನು, ನ್ಯಾಯಾಂಗ, ತಾಂತ್ರಿಕ ಮಾಹಿತಿ, ಜಲಾಶಯಗಳ ನೀರಿನ ಮಟ್ಟ, ಮಳೆ ಪ್ರಮಾಣ, ಬೆಳೆ ಪ್ರದೇಶ, ಎರಡೂ ರಾಜ್ಯಗಳ ಅಗತ್ಯತೆ ಹೀಗೆ ಅನೇಕ ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಹೀಗಾಗಿ ಬಂದ್ ಒಂದು ದಿನ ನಡೆಯುವುದರಿಂದಲೇ ಕಾವೇರಿ ಸಮಸ್ಯೆ ಶಾಶ್ವತವಾಗಿ ಮುಗಿಯುವುದಿಲ್ಲ. ಆದರೆ ಪ್ರತಿಭಟನೆಗಳು ಸರ್ಕಾರದ ಮೇಲೆ ರಾಜಕೀಯ ಮತ್ತು ಸಾರ್ವಜನಿಕವಾಗಿ ಒತ್ತಡವನ್ನು ಹೆಚ್ಚಿಸಬಹುದು. ಅದರಲ್ಲೂ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಚಾರವಾಗಿರುವುದರಿಂದ ಜನರ ಭಾವನೆ ಬಹಳ ಗಟ್ಟಿಯಾಗಿರುತ್ತದೆ. ಇದೇ ಕಾರಣಕ್ಕೆ ಕಾವೇರಿ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಯಾವಾಗಲೂ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತದೆ. ಸ್ನೇಹಿತರೆ, ಈಗ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಏನೆಂದರೆ, ಬಂದ್ ನಡೆದರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ? ಬಸ್, ಆಟೋ, ಕ್ಯಾಬ್, ಹೋಟೆಲ್, ಅಂಗಡಿ, ಶಾಲಾ ಕಾಲೇಜುಗಳ ಪರಿಸ್ಥಿತಿ ಹೇಗಿರುತ್ತದೆ? ಇಂತಹ ಈ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು? ಈ ಎಲ್ಲ ಬೆಳವಣಿಗೆಗಳ ಮೇಲೆ ಇದೀಗ ಕರ್ನಾಟಕದ ಜನರ ಗಮನ ಸೆಳೆದಿದೆ. ಇಂತಹ ಪ್ರಮುಖ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ.
ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.